ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರ ರಾಮನಗರದ ಮುಸ್ಲಿಂ ಒಬ್ಬ ಲಾಯರು ನಮ್ಮ ಜ್ಞಾನವ್ಯಾಪಿ ದೇವಸ್ಥಾನದ ಬಗ್ಗೆ ಅವಹೇಳನಕಾರಿ ಶಬ್ದ ಹಾಕಿದ್ರು. ಆ ಸಂದರ್ಭದಲ್ಲಿ ನಾನು ಮಾತಾಡೋವಂಥ ಸಂದರ್ಭದಲ್ಲಿ ಈ ಥರ ನಾನು ಕೂಡ ಗೃಹ ಸಚಿವನಾಗಿದ್ದೆ. ನೀವು ಈಗ ಮುಸ್ಲಿಮು ಆ ಥರದ ನೋಡಕ್ಕೆ ಹೋಗಬೇಡಿ, ನಿಮಗೂ ಒತ್ತಡ ಇದೆ. ನಾನು ಹಿಂದೆ ನಮ್ಮ ಕೇಂದ್ರದ ನಾಯಕರು ಹೇಳಿದಂಥ ಸಂದರ್ಭದಲ್ಲಿ ನಾನು ಕೂಡ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಕೇಸನ್ನು ಹಾಕಿದ್ದೀನಿ ಅಂತ ಹೇಳಿದ್ದೆ. ಆ ದೃಷ್ಟಿಯಿಂದ ನಮ್ಮ ಬಜರಂಗದ ಕಾರ್ಯಕರ್ತರಿಗೆ, ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರಿಗೆ ಅಥವಾ ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ನನಗನ್ಸ್ತತೆ ಅವ್ರಿಗೆ ನಾನು ನೋವಾಗಿದ್ದರೆ ನಾನು ಅದಕ್ಕೆ ಕ್ಷಮೆ ಹೇಳ್ತೀನಿ. ನಾನು ಕೂಡ 10 ವರ್ಷ ಬಜರಂಗದ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. ಅದರಿಂದ ನನಗೇನು ಅದರ ಬಗ್ಗೆ ಏನು ವಿಷಾದನೂ ಇಲ್ಲ, ನೋವು ಇಲ್ಲ. ಅವರು ನಮ್ಮ ಕಾರ್ಯಕರ್ತರೆ, ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ. ಅದರಿಂದ ಇದನ್ನು ಇಲ್ಲಿಗೆ ಮುಕ್ತಾಯ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.